ಫುಡ್ ಈ ತರ ತಿನ್ಬಾರ್ದು ಅಂತ ಇದೆಯಾ ಕಣ್ಣಿಗೆ? ತಿನ್ಬಾರ್ದು ಅಂತ ತುಂಬಾ ಇದೆ. ಹೌದಾ? ತಿನ್ಬಾರ್ದು ಅಂತ ತುಂಬಾ ಇದೆ, ಬಟ್ ಕುಡಿಬಾರ್ದು ಅಂತಾನೂ ಇದೆ, ಆದ್ರೂ ಕುಡಿತಾರೆ. ಸೊ ಈ ತರ ತುಂಬಾ ಇದೆ. ಅದನ್ನ ಕಣ್ಣಿಗೆ ಇಂಥದ್ದೇನಾದ್ರು ಸಮಸ್ಯೆ ಅಂತ ಏನಾದ್ರು ಇದೆಯಾ? ಲೈಕ್ ಇದು ಕೆಲವ್ರಿಗೆ ಯಾರಿಗೋ ಅಲರ್ಜಿಗಳಾಗ್ತಿರುತ್ತೆ ಫುಡ್ ವಿಷಯ. ಹೌದೌದು. ಸೊ ಕಣ್ಣಿನ ಅಲರ್ಜಿಗಳು ಈ ತರ ಇದೆಯಾ ಅಂತ? ಹೌದು, ಕೆಲವು ಟೈಮಲ್ಲಿ ಆಚೆ ಡಸ್ಟ್ಗೂ ಕೆಲವ್ರಿಗೆ ಇಮಿಡಿಯೇಟ್ ಆಗಿ ರೆಡ್ ಆಗೋದು, ಇಮಿಡಿಯೇಟ್ ಆಗಿ ಇನ್ಫೆಕ್ಷನ್ ಆಗಿ ಕಣ್ಣಲ್ಲಿ ನೀರು ಬರೋದು, ಇದೆಲ್ಲ ಪ್ರಾಬ್ಲಮ್ ನೋಡ್ತಾ ಇರ್ತೀವಿ. ಸೊ ಆದಷ್ಟು ನೀವು ನಿಮ್ಮ ರೂಮ್ ಟೆಂಪ್ರೇಚರ್ ಅಲ್ಲಿ ಏನಾದರೂ ತುಂಬಾ ಲೈಟ್ ಇದ್ರೆ ಲೈಟ್ ಕಮ್ಮಿ ಮಾಡ್ಕೊಳ್ಳಿ. ಏನ್ ರೂಮ್ಗೆ ನಾರ್ಮಲ್ ತುಂಬಾ ಲೋ ಲೈಟಲ್ಲೂ ಇರಬಾರ್ದು, ತುಂಬಾ ಹೈ ಲೈಟಲ್ಲೂ ಇರಬಾರ್ದು. ಮೀಡಿಯಂ ಒಂದು ರೂಮ್ಗೆ ಎಷ್ಟು ಲೈಟ್ ಬೇಕು ಅಷ್ಟು ಇಟ್ಕೋಬೇಕು. ಸಿಸ್ಟಮಲ್ಲಿ ಕೆಲಸ ಮಾಡೋರು ಪಾಯಿಂಟ್ ಸೈಜು ನಾರ್ಮಲ್ ಅಂತಂತ 8, 9 ಇಷ್ಟೆಲ್ಲ ಇಟ್ಕೊಂಡಿರ್ತಾರೆ. 16, 14, 15 ಇಟ್ಕೊಳ್ಳೋದ್ರಿಂದ ಕಂಫರ್ಟಬಲ್ ಆಗಿ ವಿಸಿಬಲ್ ಇರಬೇಕು. ನೀವು ಹತ್ರ ಹೋಗಿ ಸ್ಟ್ರೈನ್ ಮಾಡಿ ನೋಡೋ ಥರ ಇರಬಾರ್ದು. ಕಂಫರ್ಟಬಲ್ ಆಗಿ ನೋಡೋ ಥರ ಪಾಯಿಂಟ್ ಸೈಜ್ ಸ್ವಲ್ಪ ದೊಡ್ಡದು ಇಟ್ಕೊಂಡ್ರೆ ಯೂಸ್ಫುಲ್ ಇರುತ್ತೆ. ಎಸ್, ಪತ್ರಿಕೆ ಓದುವಾಗ ನಮ್ಗಿರುತ್ತೆ, ಇಲ್ಲ ಸಮ್ ಟೈಮ್ ಓದ್ತೀವಿ, ಇಲ್ಲ ಮೊಬೈಲ್ಗೆ ಹೋಗ್ತೀವಿ. ಯಾಕಂದ್ರೆ ಮತ್ತೆ ಮೊಬೈಲ್ ವಿಷಯಕ್ಕೆ ಬರ್ತೀನಿ. ಬಟ್ ಮೊಬೈಲ್ ನ ಇಂತಿಷ್ಟು ಮೇಲೆ ಬಳಸಬಾರ್ದು ಅಂತ ಏನಾದ್ರು ಇದೆಯಾ? 3 ಗಂಟೆ ನೋಡಿ, 5 ಗಂಟೆ ನೋಡಿ, ಅದ್ರ ಮೇಲೆ ನೋಡ್ಬೇಡ್ರಪ್ಪ ಅಂತ. ನೋಡ್ಲೇಬೇಡಿ ಅಂತ ಹೇಳಕ್ ಆಗಲ್ಲ. ಯಾಕೆಂದ್ರೆ ಇಲ್ಲ, ನೋಡ್ಲೇಬೇಡಿ ಅಂತ ನಾವ್ ಹೇಳಲ್ಲ. ನೋಡಿ, ಎಷ್ಟು ನಿಮ್ಗೆ ಅವಶ್ಯಕತೆ ಇದೆ ಅದರಲ್ಲೇ ಸುಮಾರು ಕೆಲಸ ಅದರಲ್ಲೇ ಇರೋದ್ರಿಂದ ಈಗಿನ ಜನರೇಷನ್ ಅವರು ನೋಡ್ಲೇಬೇಕಾಗತ್ತೆ, ಅದರಲ್ಲಿ ಕೆಲಸ ಮಾಡ್ಲೇಬೇಕಾಗತ್ತೆ. ಅದು ಬಟ್ ಅದಕ್ಕೆ ನಾವು ಪ್ರೊಟೆಕ್ಷನ್ ಆಗಿ ಏನ್ ತಗೋಬೇಕಂದ್ರೆ ನಿಮ್ಗೆ UV ಫಿಲ್ಟರ್ ಗ್ಲಾಸಸ್ ಬರುತ್ತೆ, ಆಂಟಿ ರಿಫ್ಲೆಕ್ಷನ್ ಪ್ಲಸ್ ಬ್ಲೂ UV ಫಿಲ್ಟರು. ಯಾವುದೇ ರೀತಿ ನಿಮ್ಗೆ ಕಣ್ಣು ಒಳಗಡೆ ಬರೀ ಗುಡ್ ಲೈಟ್ ಪಾಸ್ ಆಗುತ್ತೆ, ಬ್ಯಾಡ್ ಲೈಟು ಬಿಫೋರ್ ಕಾರ್ನಿಯಿಂದನೇ ಕಟ್ ಆಗಿ ನಿಮ್ಗೆ ಒಳ್ಳೆ ಲೈಟು ಹೋಗುತ್ತೆ ಕಣ್ಣೊಳಗಡೆ, ಬ್ಯಾಡ್ ಲೈಟ್ ಕಟ್ ಆಗುತ್ತೆ. ಆ ತರ ಗ್ಲಾಸಸ್ ಎಲ್ಲಾ ಕಡೆ ನಿಮ್ಗೆ ಅವೈಲೇಬಲ್ ಇದೆ. ಆ ಗ್ಲಾಸಸ್ ಯೂಸ್ ಮಾಡೋದ್ರಿಂದ ನೀವು ಸುಮಾರು ಒಂದು 8 ಅವರ್ಸ್ ನೋಡಿದ್ರು ನಿಮಗೆ ಒಂದು 4 ಅವರ್ 3 ಅವರ್ ನೋಡಿದ ಫೀಲ್ ಅಷ್ಟೇ ಇರುತ್ತೆ. ಯಾಕೆಂದ್ರೆ ಎಲ್ಲ ಅನ್ವಾಂಟೆಡ್ ಲೇಯರ್ ಏನ್ ಬರುತ್ತೆ ಅದು ಕಟ್ ಆಗಿ ನಿಮ್ಗೆ ಗುಡ್ ಲೈಟ್ ಅಷ್ಟೇನೆ ಕಣ್ಣಿಗೆ ರೆಟಿನಾವರೆಗೂ ಪಾಸ್ ಆಗುತ್ತೆ. ಸೊ ಈ ತರ ಪ್ರೊಟೆಕ್ಷನ್ ಗ್ಲಾಸಸ್ ಹಾಕೊಳ್ಳೋದ್ರಿಂದ ತುಂಬಾ ಬೆನಿಫಿಟ್, ಸ್ಟ್ರೈನ್ ಆಗಲ್ಲ. ಈಗ ಎಲ್ಲಾ ಲೈಟು ಕಣ್ಣಿಗೆ ಹೋದ್ರೆ ಏನಾಗುತ್ತೆ, ಗುಡ್ ಲೈಟು ಬ್ಯಾಡ್ ಲೈಟು ಎಲ್ಲ ಕಣ್ಣಿಗೆ ಹೋದಾಗ ಸ್ಟ್ರೈನ್ ಆಗುತ್ತೆ, ರಿಲ್ಯಾಕ್ಸ್ ಮಾಡಬೇಕು, ಕೆಲಸ ಮಾಡೋದು ಸ್ಟ್ರೆಸ್ ಆಗ್ತಾ ಇದೆ ಅನ್ಸುತ್ತೆ, ಇದೆಲ್ಲ ಇರುತ್ತೆ. ಅದರಿಂದ ನೀವು ಎನಿ ಸಿಸ್ಟಮ್ ಯೂಸ್ ಮಾಡೋರು ಅಥವಾ ಜಾಸ್ತಿ ಏನು ಈಸೇ ಇಲ್ಲ ಅಂದ್ರೂ ಒಂದು ಪ್ರೊಟೆಕ್ಷನ್ ಗ್ಲಾಸ್ ಹಾಕೊಂಡ್ರೆ ಅನ್ವಾಂಟೆಡ್ ಏರ್ ಕೂಡ ಕಣ್ಣಿಗೆ ಬರಲ್ಲ. ಅಂದ್ರೆ ನೀವು ಸ್ವಲ್ಪ ಪ್ರೊಟೆಕ್ಟ್ ಮಾಡಿದ್ದೀರಾ ಅಂತ. ಇವನ್ ಗಾಡಿ ಓಡಿಸ್ಬೇಕಾದ್ರು ಅಷ್ಟೇ, ಆದಷ್ಟು ಎಲ್ಲರೂ ಫುಲ್ ಹೆಲ್ಮೆಟ್ ಹಾಕೊಳ್ಳಿ, ಇಲ್ಲ ಸನ್ ಗ್ಲಾಸ್ ಹಾಕೊಳ್ಳಿ, ಆದಷ್ಟು ನಿಮ್ಮ ಕಣ್ಣನ್ನ ಕವರ್ ಮಾಡಿಟ್ಕೊಳ್ಳಿ. ತುಂಬಾ ನಿದ್ದೆ ಬರ್ತಿರುತ್ತೆ, ತಡ್ಕೊಳಕ್ ಆಗ್ತಿಲ್ಲ, ಆದ್ರೂ ಆ ಕೆಲಸ ಮಾಡಬೇಕು ಅಥವಾ ಟ್ರಾವೆಲ್ ಮಾಡಬೇಕು ಅಂತ ಹೇಳ್ತಾರೆ. ನಿದ್ದೆಯನ್ನು ಅವಾಯ್ಡ್ ಮಾಡಿದಾಗ ಏನಾದ್ರು ನರ್ವ್ಸ್ ಮೇಲೆ ಪ್ರಾಬ್ಲಮ್ ಆಗುತ್ತೆ, ಕಣ್ಣಿನ ನರದ ಮೇಲೆ ಅಂತ? ನಿದ್ದೆ ಅವಾಯ್ಡ್ ಯಾರೂ ಮಾಡಬಾರ್ದು. ಮಿನಿಮಮ್ 8 ಅವರ್ಸ್ ನಿದ್ದೆ ಮಾಡೋದು ಎಲ್ಲರೂ ಹೇಳ್ತಾರೆ. ಎಲ್ಲ ಡಾಕ್ಟರ್ ಎಲ್ಲ ಕಡೆ ನಿಮ್ಗೆ ಹೋದ್ರೆ 8 ಅವರ್ಸ್ ನಿದ್ದೆ ಮಾಡಿ. ಯಾರು ಹೇಳಿದ್ದಾರೆ ನಿಮ್ಗೆ 12 ಅವರ್ಸು? ನಮ್ಮಲ್ಲಿ ಬಂದು ತುಂಬಾ ಜನ ಹೇಳ್ತಾರೆ, ಏನ್ ಮಾಡ್ತೀರಾ ಅಂತ ನಾವು ಕ್ವಶನ್ ಮಾಡಿದಾಗ ಏನಂದಾಗ, ಸರ್ ನಮ್ದು ಇದು ಕೆಲಸ, ಈ ಕೆಲಸ, ಇದು ಕೆಲಸ. ಅವ್ರು ಹೇಳ್ತಾರೆ ಎಲ್ಲ ಪ್ರಾಬ್ಲಮ್ ನಿಮ್ಗೆ ಸಾಲ್ವ್ ಮಾಡ್ತೀನಿ, ಕೆಲಸಕ್ಕೆ ರಾಜೀನಾಮೆ ಮಾಡಿ, ಕೆಲಸ ಬಿಡಿ ಅಂತ. ಆಗಲ್ಲ ಅಂದ್ರೆ ಪ್ರೊಟೆಕ್ಷನ್ ತಗೊಳ್ಳಿ. ಒಂದು ಕೆಲಸ ಬಿಡಿ, ಸಾಧ್ಯ ಇಲ್ಲ ಅಲ್ವಾ? ಇಲ್ಲ ಅಂದ್ರೆ ಪ್ರೊಟೆಕ್ಷನ್ ತಗೊಳ್ಳಿ. ಪ್ರೊಟೆಕ್ಷನ್ ಇಲ್ಲ, ಇದು ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಅದೇ ತರ ಗ್ಲಾಸ್ ಹಾಕೊಂಡು ಅನ್ವಾಂಟೆಡ್ ಲೇಯರ್ ಏನ್ ಕಣ್ಣಿಗೆ ಏನು ಹೋಗುತ್ತೆ ಅದು ಕಂಟ್ರೋಲ್ ಮಾಡೋ ತರ ಬೆಸ್ಟ್ ಗ್ಲಾಸಸ್ ಎಲ್ಲ ಕಡೆ ಅವೈಲೇಬಲ್ ಇರುತ್ತೆ. ನಿಮ್ಗೆ ಎಲ್ಲಿ ನಿಯರೆಸ್ಟ್ ಇರುತ್ತೆ ಅಲ್ಲಿ ನೀವು ಗ್ಲಾಸಸ್ ನ ತಗೋಬಹುದು. ಎಸ್, ಕಣ್ಣಿನ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನ ಕೊಟ್ರಿ. ಕಣ್ಣಿನ ಆರೋಗ್ಯ ಕಾಪಾಡ್ಕೋಬೇಕು, ಹಾಳಾಗ ಕಾರಣ ಏನು, ಪ್ರೊಟೆಕ್ಷನ್ ಹೇಗೆ ಅಂತ. ಕಣ್ ಚೆನ್ನಾಗಿದೆಯಪ್ಪ, ನಂಗೆ ಸಮಸ್ಯೆ ಇಲ್ಲ ಅಂದ್ರೆ ಸಮಸ್ಯೆ ಆದ್ಮೇಲೆ ಹೋಗೋದಕ್ಕಿಂತ ಕಣ್ ಹೇಗಿದೆ ಟೆಸ್ಟ್ ಮಾಡಿಸ್ಕೋಬೇಕಾಗುತ್ತೆ. ಬಟ್ ಫೈನಲಿ ಏನ್ ಹೇಳ್ತೀರಿ ಆಡಿಯನ್ಸ್ಗೆ, ಕಣ್ಣಿನ ವಿಷಯದ ಬಗ್ಗೆ ಹೇಳ್ತೀರಿ? ಯಾರೂನು ನೆಗ್ಲೆಕ್ಟ್ ಮಾಡಿ ನಿಮಗೆ ನೀವೇ ಹೇಳ್ಬೇಡಿ ನನ್ನ ಕಣ್ಣೆಲ್ಲ ಚೆನ್ನಾಗಿದೆ ಆಲ್ ಈಸ್ ವೆಲ್ ಅಂತ ನೀವೇ ರಿಪೋರ್ಟ್ ಮಾಡಬೇಡಿ. ದಯವಿಟ್ಟು ನಿಮ್ಮ ನಿಯರೆಸ್ಟ್ ಸೆಂಟರ್ ಎಲ್ಲಿದೆ, ಆಪ್ಟಮಾಲಜಿಸ್ಟ್ ಅಥವಾ ಆಪ್ಟೋಮೆಟ್ರಿಸ್ಟ್ ಎಲ್ಲಿದ್ದಾರೆ ಅಲ್ಲಿ ಹೋಗಿ ನಿಮ್ಮ ಕಣ್ಣನ್ನು ಚೆಕ್ ಮಾಡಿಸ್ಕೊಂಡು ಒಮ್ಮೆ ಅವ್ರು ಓಕೆ ಅಂದಮೇಲೆ ಹ್ಯಾಪಿ. ನಿಮ್ಮ ಕಣ್ಣು ಚೆನ್ನಾಗಿರ್ಬೇಕಂತಾನೆ ನಾವು ಇಷ್ಟೆಲ್ಲ ಸರ್ವಿಸ್ ಮಾಡ್ತಾ ಇರೋದು. ದಯವಿಟ್ಟು ನಿಮ್ಮ ನಿಯರೆಸ್ಟ್ ಕೇಂದ್ರ ಎಲ್ಲಿದೆ ಐ ಸೆಂಟರ್ ಅಲ್ಲಿ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ಸೊ ಬಹುತೇಕ ನೈಟ್ ಟೈಮ್, ಡೇ ಟೈಮ್ ಡ್ರೈವ್ ಮಾಡಬೇಕು. ನೈಟ್ ಟೈಮ್ ಡ್ರೈವ್ ಮಾಡ್ಬೇಕಾದ್ರೆ ಲೈಟ್ಸ್ ಎಲ್ಲ ಜಾಸ್ತಿ ಇದಾಗ್ತದೆ ಕಣ್ಣಿಗೆ. ಸೊ ಆ ಟೈಮ್ ಹೇಗೆ ನೀವು ಸಜೆಸ್ಟ್ ಮಾಡ್ತೀರಿ? ಕಣ್ಣು ಅದು ಕೂಡ ಸಮಸ್ಯೆ ಆಗುತ್ತಾ? ಹೌದು. ಈಗ ಡೇ ಟೈಮು ಡ್ರೈವ್ ಮಾಡೋರಿಗೆ ನೀವು ಕೇಳಿದ್ರಿ ಏನು ಸಮಸ್ಯೆ ಇರಲ್ಲ, ಓಕೆ. ನೈಟ್ ಡ್ರೈವ್ ಮಾಡೋವಾಗ ಏನುವಾಗ ನಾವು ನೋಡಿದಾಗ ಮುಂಚೆ ಎಲ್ಲ
ಯೆಲ್ಲೋ ಕಲರ್ ಲೈಟ್ ಡೂಮ್ ಲೈಟ್ನ ನೋಡಿರ್ತಾ ಇದ್ದೆ. ಇವಾಗ ಕಂಪ್ಲೀಟ್ LED. ಮೋಸ್ಟ್ ಆಫ್ ದಿ ವೆಹಿಕಲ್ಸ್ 4 ವೀಲರ್ ಆಗಿರಲಿ 2 ವೀಲರ್ ಆಗಿರಲಿ ಎಲ್ಲ LED ಇರೋದ್ರಿಂದ ಆ ಲೈಟ್ ಡೈರೆಕ್ಟ್ ಕಣ್ಣಿಗೆ ಮುಂದೆ ಯಾವ ವೆಹಿಕಲ್ ಬರುತ್ತೆ ಏನೂ ಗೊತ್ತಾಗಲ್ಲ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ ನಮ್ಮಲ್ಲಿ ಡ್ರೈವ್ ಸೇಫ್ ಲೆನ್ಸ್ ಇದೆ. ಡ್ರೈವ್ ಸೇಫ್ ಲೆನ್ಸ್ ಅಂದರೆ ನಿಮಗೆ ಆಲ್ಮೋಸ್ಟ್ 60 to 70% ನಿಮಗೆ ಆ ರಿಫ್ಲೆಕ್ಟ್ನ ಕಟ್ ಮಾಡಿ ನ್ಯಾಚುರಲ್ ವಿಷನ್ ಕೊಡುತ್ತೆ. ಸೊ ಆ ಥರ ಗ್ಲಾಸು ಹೆಚ್ಚು ಯಾರು ಗಾಡಿ ಓಡಿಸ್ತೀರಾ, ನೈಟ್ ಡ್ರೈವಿಂಗ್ ಮಾಡ್ತೀರಾ, ಟ್ರಾವೆಲಿಂಗ್ ಮಾಡ್ತೀರಾ, ಆಚೆ ತುಂಬ ಡಿಸ್ಟೆನ್ಸ್ ಡಿಫಾಲ್ಟಾಗಿ ಡೈಲಿ ಓಡಾಡ್ತೀರಾ, ಈ ಊರಿಂದ ಆ ಊರಿಗೆ 20-30 ಕಿಲೋಮೀಟ್ರ್ ಓಡಾಡ್ತೀರಾ. ಸೊ ಯಾರೇ ಡ್ರೈವರ್ ಇದ್ದೀರಾ ಅವರು ದಯವಿಟ್ಟು ಈ ಥರ ಗ್ಲಾಸ್ ಹಾಕ್ಕೊಂಡು ಅದರಿಂದ ಬೆನಿಫಿಟ್ ಮಾಡ್ಕೊಳ್ಳೋದು ತುಂಬ ಬೆಟರ್. ಬಟ್ ಸೇಫು. ನೀವು ಯಾವ ಥರ ಮನೆಯಿಂದ ಆಚೆ ಹೋಗಿರ್ತಾರೆ ಅದೇ ಥರ ಮತ್ತೆ ಮನೆಗೆ ಬರಬೇಕು, ಕಂಫರ್ಟಬಲ್ ಆಗಿರಬೇಕು, ಸ್ಟ್ರೈನ್ ಆಗಬಾರ್ದು ಅಂದರೆ ಖಂಡಿತ ನೀವು ಡ್ರೈವ್ ಸೇಫ್ ಲೆನ್ಸ್ ಯೂಸ್ ಮಾಡೋದು ತುಂಬ ಯೂಸ್ಫುಲ್. ಎಸ್, ಖಂಡಿತವಾಗಿ ಮುಂದೆ ಏನು ಕಾಣಲ್ಲ, ಲೈಟ್ ಮಾತ್ರ ಕಾಣ್ತಿರುತ್ತೆ, ನಮ್ಮ ಮುಂದಿನ ದಾರಿ ಕಾಣಲ್ಲ, ಆ ಥರ ಸನ್ನಿವೇಶ ಇದೆ. ಸೊ ಡ್ರೈವ್ ಸೇಫ್ ಲೆನ್ಸ್ ಅನ್ನ ಯೂಸ್ ಮಾಡೋದ್ರಿಂದ ಒಂದು 50-60% ಆ ಕ್ಲಾರಿಟಿ ಇರುತ್ತೆ, ವಿಜನ್ ಮುಂದೆ ಏನಿದೆ ಅಂತ ಕಾಣುತ್ತೆ ಅಂತ. ಸೊ ಅದನ್ನ ಬಳಸೋದ್ರಿಂದ ಸಮಸ್ಯೆಯಿಂದ ತಪ್ಪಿಸ್ಕೋಬಹುದು. ಬಹುತೇಕ ಯಾರು ಡ್ರೈವ್ ಮಾಡ್ತಿರ್ತೀರಾ ಅವರೆಲ್ಲರಿಗೂ ಇದರ ಅವಶ್ಯಕತೆ ಇದ್ದೇ ಇರುತ್ತೆ. ಇನ್ನು ಕೆಲವೊಮ್ಮೆ ಬೇಡ ಸರ್ ಇದು ಇಷ್ಟೊಂದು ಕಾಸ್ಟ್ಲಿ, ಇದು ಬೇಡ. ಕಾಸ್ಟ್ಲಿ ಅನ್ನೋದಕ್ಕಿಂತ ನಮ್ಗೆ ಎಷ್ಟು ಪ್ರೊಟೆಕ್ಷನ್ನು, ಎಷ್ಟು ನೀಡ್ ಇದೆ. ಒಂದು ಕನ್ನಡಕಕ್ಕೆ ಒಂದು 4,000-5,000 ಅಥವಾ ಒಂದು 10,000 ಕೊಡೋದ್ರಿಂದ ಇಡೀ ಅವನು 2 ವರ್ಷ ಅಥವಾ 3 ವರ್ಷ ಕಂಫರ್ಟಬಲ್ ಆಗಿ ಡ್ರೈವ್ ಮಾಡ್ಬೋದು. ಕಣ್ಣಿಗೆ ಸ್ಟ್ರೈನ್ ಆಗ್ದಂಗೆ ಬರೋ ಮುಂದೆ ಇಮೇಜ್ ಏನಿರುತ್ತೆ ಅದು ಸ್ಪಷ್ಟವಾಗಿ ನೋಡೋದು. ಅದ್ರ ಮುಂದೆ ಇದು ಒಂದು ಸಣ್ಣ ಅಮೌಂಟು ಯಾವುದೂ ಅಲ್ಲ ಅಂತ ಹೇಳ್ಬೋದು. ತುಂಬಾ ಅವಶ್ಯಕತೆ ಇದೆ, ತುಂಬಾ ಎಲ್ಲರಿಗೂ. ಮೈನ್ ಆಗಿ ಯಾರು ನೈಟ್ ಡ್ರೈವ್ ಮಾಡ್ತಾರೆ, ಹೌದು, ನಮ್ಗೆ ಸುಮಾರು ಜನ ನಮ್ಮಲ್ಲಿ ಹೇಳ್ತಾರೆ ಸರ್ ಇಷ್ಟು ನಮ್ಗೆ ಆಗಲ್ಲ ಸರ್ ಸ್ಪೆಂಡ್ ಮಾಡಕ್ಕೆ ಅಂತಾರೆ. ಆ ಥರ ನಿಮಗೆ ಸ್ಪೆಂಡ್ ಮಾಡಕ್ಕೆ ಕಷ್ಟ ಆದರೆ ನಮ್ಮಲ್ಲಿ 0% EMI ಆಪ್ಷನ್ ಕೂಡ ಇದೆ. ನೀವೇನು ₹1 ಪೇ ಮಾಡೋದು ಬೇಡ. ಕಂಪ್ಲೀಟ್ 0% EMIಯಲ್ಲಿ ಡ್ರೈವ್ ಸೇಫ್ ಲೆನ್ಸ್ ಮಾಡ್ಕೊಡ್ತೀವಿ. ನೀವು ಹ್ಯಾಪಿಯಾಗಿ ಗ್ಲಾಸ್ ಹಾಕೊಂಡು ಗಾಡಿ ಓಡಿಸ್ಬೋದು. 0% EMI. ಯಾವುದೇ ರೀತಿ ನೀವು ₹1 ಫಸ್ಟೇ ಪೇ ಮಾಡೋಂಗಿಲ್ಲ. ಫ್ರೀ ಕನ್ಸಲ್ಟೇಷನ್ ಇರುತ್ತೆ. ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಂಡು ನೀವು ಯಾವುದೇ ಕಮ್ಮನಹಳ್ಳಿ ಬ್ರಾಂಚ್ ಇರ್ಬೋದು, ಹೊರಮೂವು ಬ್ರಾಂಚ್ ಆಗ್ಬೋದು, ಎಲ್ಲಾದ್ರೂ ಚೆಕ್ ಮಾಡಿಸ್ಕೊಂಡು ನೀವು 0% EMIಯಲ್ಲಿ ನಿಮ್ಮ ಕನ್ನಡಕಗಳನ್ನ ಎಕ್ಸ್ಪೆನ್ಸಿವ್ ಆಯಿತು ನಾನು ಪೇ ಮಾಡೋಕ್ಕಾಗಲ್ಲ, ಆಫ್ಟರ್ 2 months ತಗೊಳ್ತೀನಿ ಅಂತೀರ, ಮತ್ತೆ ತೊಗೊಳಕ್ಕಾಗಲ್ಲ, ಮತ್ತೆ ಅದು ಪೋಸ್ಟ್ಪೋನ್ ಆಗಿ ಇಯರ್ ಹೊರಟೋಗುತ್ತೆ. 1 ವರ್ಷ ಹೊರಟೋಯ್ತು ಸರ್, ಲಾಸ್ಟ್ ಟೈಮ್ ಹೇಳಿದ್ದೆ ಬರ್ತೀನಿ ಅಂತ, ಬಂದಿಲ್ಲ, ಇವಾಗ ಬಂದಿದ್ದೀನಿ ಅಂತೀರ. ಸೊ ನಿಮಗೆ ಆಗಿಲ್ಲ ಅಂದರೆ ನಮ್ಮಲ್ಲಿ ಕಂಪ್ಲೀಟ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದೆ. 0% EMIಯಲ್ಲಿ ನಿಮಗೆ ಎಕ್ಸ್ಪೆನ್ಸಿವ್ ಗ್ಲಾಸ್ ಕೂಡ ನಾವು ಮಾಡಿಕೊಡ್ತೀವಿ. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.